ನಾನು ಇವಾಗ ಒಂದು ಬಾಣಲೆಯಲ್ಲಿ ಮೈದಾ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂಚೂರು ಅರಿಶಿನ ಹಾಕಿ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ನೋಡಿ, ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕಿ ಕಲಿಸ್ಕೊಳ್ಬೇಕು. ಆಮೇಲೆ 2 ಚಮಚ ಎಣ್ಣೆ ಹಾಕಿ ಹಾಗೆ 1 ಅವರ್ ಇಡಬೇಕು. ಅದ ನಂತರ ಹೀಗೆ ನಾದಬೇಕು ಅದು ಹಿಟ್ಟು ಚೆನ್ನಾಗಿ. ಅದ ನಂತರ ನಾವಿವಾಗ ನೋಡಿ ಈ ಥರ ಕಲಿಸ್ಕೊಳ್ಬೇಕು ಹಿಟ್ಟನ್ನು. ಆಮೇಲೆ ಅರ್ಧ ನಾನು ಸ್ವಲ್ಪ ಬೆಲ್ಲ ತೊಗೊಂಡಿದ್ದೀನಿ. 1 ಲೋಟ ಆಗುವಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ 2 ಸಲ ವಾಶ್ ಮಾಡಬೇಕು. ಅದ ನಂತರ 5 ವಿಸಿಲ್ ಹೊಡಿಬೇಕು. ನಂತರ ಒಂದು ಬಾಣಲೆ ಇಟ್ಟು ಅದಕ್ಕೆ ನಾವು ತೆರೆದಿಟ್ಟಂಥ ಬೆಲ್ಲನ ಹಾಕ್ಕೊಳ್ಬೇಕು. ಅದ ನಂತರ ಬೆಲ್ಲನ ಸ್ವಲ್ಪ ಕೈ ಆಡಿಸಿ ಬೆಲ್ಲ ನೀರಾದಮೇಲೆ ಅದಕ್ಕೆ ಕಡಲೆಬೇಳೆನ ಸೇರಿಸ್ಕೊಳ್ಬೇಕು. ಕೈ ಆಡಿಸ್ಬೇಕು ಚೆನ್ನಾಗಿ. ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಳ್ಬೇಕು ನಾವು ಗ್ಯಾಸನ್ನು. ನೋಡಿ, ಕಡಲೆಬೇಳೆನ ಹಾಕ್ಕೊಳ್ಬೇಕು. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಚೆನ್ನಾಗಿ ನೀರಾಗಬೇಕು. ನೀರಾಗಿ ಅದು ದಪ್ಪ ದಪ್ಪ ಆಗುವವರೆಗೂ ಹಾಗೆ ಇಡಬೇಕು ಅದನ್ನು. ನೋಡಿ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಹಾಗೆ ನೀವು ಬೆಲ್ಲ ಎಷ್ಟು ಬೇಕೋ, ನಿಮ್ಗೆ ರುಚಿಗೆ ಎಷ್ಟು ಬೇಕೋ, ಒಬ್ಬೊಬ್ಬರು ಜಾಸ್ತಿ ಬೆಲ್ಲ ತಿನ್ನೋಕ್ಕೂ ಇಷ್ಟಪಡಲ್ಲ, ಅವ್ರು ಎಷ್ಟು ಬೇಕೋ ಅವರು ಹಾಕ್ಕೊಳ್ಬೇಕು. ಅನಂತರ ನಾನು ಸ್ವಲ್ಪ ಕಾಯಿ ತುರಿ ಹಾಕ್ಕೊಳ್ತಿದ್ದೀನಿ. ನೀವು ಬೇಕಾದರೆ ಹಾಕ್ಕೊಳ್ಬೋದು, ನಿಮಗೆ ಆಪ್ಷನಲ್ ಅದು. ನಾನು ಹಾಕ್ಕೊಂಡೆ ಸ್ವಲ್ಪ. ಇದು ಚೆನ್ನಾಗಿ ಬೇಯಬೇಕು. ಅದು ಬೇಳೆ ಎಲ್ಲ ಮೆದು ಆಗಿರಬೇಕು. ಆಮೇಲೆ ನಾವು ಕಲಸಿಟ್ಟದ ಹಿಟ್ಟಿದೆಯಲ್ಲ, ಅದು ನೋಡಿ ಹೀಗಾಗತ್ತೆ. ಅದು ಸ್ಮೂತ್ ಆಗತ್ತೆ. ತುಂಬ ಗಟ್ಟಿನೂ ಇರಬಾರ್ದು. ನಾವು ಕಲಸಿಟ್ಟಂಥ ಹಿಟ್ಟು ತುಂಬ ಮಿದು ಇರಬೇಕು, ಮೀಡಿಯಮ್ ಇರಬೇಕು. ತುಂಬ ಮಿದುನೂ ಇರಬಾರ್ದು. ಈಗ ನಾನು ಕಲಸಿಟ್ಟ ಹಿಟ್ಟು ನೋಡಿ ಸರಿ ಇದೆ, ಮೀಡಿಯಮ್ ಇದೆ. ಇದನ್ನು ಈ ಥರ ಉಂಡೆಯಾಗಿ ಕಟ್ಕೊಳ್ಬೇಕು. ಅನಂತರ ಈ ಕಡಲೆಬೇಳೆನೂ ತಣ್ಣಗಾದ್ಮೇಲೆ ಅದನ್ನು ಉಂಡೆಯಾಗಿ ಕಟ್ಕೊಳ್ಬೇಕು. ನಾನು ಇದನ್ನು ಎರಡು ಸೇಮ್ ಉಂಡೆಯಾಗಿ ಕಟ್ಕೊಂಡಿದ್ದೀನಿ. ನಂತರ ಈ ಥರ ಸ್ವಲ್ಪ ಸ್ವಲ್ಪ ಎಣ್ಣೆ ಹಚ್ಚಿ ಈ ಥರ ಮಾಡಬೇಕು, ಲಟ್ಟಿಸ್ಬೇಕು. ಅದ ನಂತರ ಅದ್ರ ಮೇಲೆ ಕಡಲೆ ಉಂಡೆನ ಹಾಕಿ ನಂತರ ಈ ಥರ ಮಡಚಿ ಮತ್ತೆ ಎಣ್ಣೆ ತಟ್ಟಿ ಈ ಥರ ಮೆಲ್ಲನೆ ತಟ್ಕೊಳ್ಬೇಕಾಗತ್ತೆ. ಸ್ವಲ್ಪ ಸ್ವಲ್ಪ ಎಣ್ಣೆ ಹಚ್ಚಿ ಈ ಥರ ತಟ್ಕೊಳ್ಬೇಕು. ನೋಡಿ, ನೋಡಿ ಇನ್ನೊಂದು ತಟ್ಟು ಕಾಣಿಸ್ತೀನಿ ನಿಮಗೆ. ನೋಡಿ ಆಯಿತಾ. ಇವಾಗ ಸ್ವಲ್ಪ ಬಾಣದ ಮೇಲೆ ಎಣ್ಣೆ ಹಾಕಿ ಅದನ್ನು ಈ ಥರ ಮೆಲ್ಲನೆ ತೆಗೆದು ಹಾಕಬೇಕು. ಇಲ್ಲಾದರೆ ಅದು ಸೀದು ಹೋಗುತ್ತೆ. ಅದಕ್ಕೆ ಮೆಲ್ಲನೆ ಹಾಕಬೇಕು. ಸ್ವಲ್ಪ ತುಪ್ಪ ಹಾಕಿ ಈ ಥರ ಬೇಯಿಸ್ಕೊಳ್ಬೇಕು. ನೋಡಿ, ನಾನು ಇಷ್ಟೆಲ್ಲ ಮಾಡಿದೆ. ನಮ್ಮದು ಈಗ ಬಿಸಿ ಬಿಸಿ ಹೋಳಿಗೆ